ತದಡಿಯಲ್ಲಿ ಮತ್ತೆ ಮುಳುಗಡೆಯಾಗಿದೆ ಮೀನುಗಾರಿಕಾ ಬೋಟ್. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ತದಡಿ ಬಂದರು ಇದು. ಸುರೇಂದ್ರ ಇನ್ನೂರಿಗೆ ಸೇರಿದ ಬೋಟ್ ಮುಳುಗಡೆಯಾಗಿದೆ. ಸುರೇಂದ್ರ ಹರಿಕಂತ್ ಇವರಿಗೆ ಸೇರಿರುವಂತಹ ಬೋಟ್ ಮುಳುಗಡೆಯಾಗಿರೋದು. ಲಕ್ಷ್ಮೀ ಕೃಪಾ ಬೋಟ್ನಲ್ಲಿದ್ದ 4 ಮೀನುಗಾರರ ರಕ್ಷಣೆಯನ್ನ ಮಾಡಲಾಗಿದೆ. ಅಳಿವೆಯಲ್ಲಿ ಅಲೆಗಳ ಅಬ್ಬರಕ್ಕೆ ಬೋಟ್ ಮುಳುಗಡೆಯಾಗಿರೋದು. 7 ದಿನಗಳ ಹಿಂದೆ ಇದೇ ಜಾಗದಲ್ಲಿ ಬೋಟ್ ಮುಳುಗಡೆಯಾಗಿತ್ತು. ವಾರದ ಅಂತರದಲ್ಲೇ ಮತ್ತೆ ಮುಳುಗಡೆಯಾಗಿದೆ. 20 ಲಕ್ಷ ರೂಪಾಯಿ ಹಾನಿಯಾಗಿದೆ ಎನ್ನುವ ಮಾಹಿತಿ ಇದೆ. 7 ದಿನಗಳ ಹಿಂದೆ ಇದೇ ಜಾಗದಲ್ಲಿ ಬೋಟ್ ಮುಳುಗಡೆಯಾಗಿತ್ತು. ಈಗ ಮತ್ತೆ ಅದೇ ಜಾಗದಲ್ಲಿ ಮತ್ತೊಂದು ಬೋಟ್ ಮುಳುಗಡೆ ಆಗಿರೋದು ನೋಡ್ತಾ ಇರಬಹುದು. ಕುಮಟಾ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಬರುವಂತ ಅಳಿವೆ ಬಾಗಿಲಿನಲ್ಲಿ ಈ ಬೋಟ್ ಮುಳುಗಡೆ ಆಗಿರೋದು. ಸುರೇಂದ್ರ ಎನ್ನುವರಿಗೆ ಸೇರಿದ ಲಕ್ಷ್ಮೀ ಕೃಪಾ ಬೋಟ್ ಇದು. 4 ಮೀನುಗಾರರು ಈ ಬೋಟ್ನಲ್ಲಿ ಮೀನುಗಾರಿಕೆಗೆ ತೆರಳುತ್ತಾ ಇದ್ರು. ಸದ್ಯ ಅವರನ್ನ ರಕ್ಷಣೆ ಮಾಡಲಾಗಿದೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ.